ಒಕ್ಕೂಟದ ನೂತನ ಅಧ್ಯಕ್ಷರು. ನಾನು ಆಗಲೇ ಹೇಳಿದಂಗೆ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚಿ 3 ಬಾರಿ ಸಂಸದರಾಗಿ ಅವಿಸ್ಮರಣೀಯ ಕೆಲಸಗಳನ್ನ ಆ ಕ್ಷೇತ್ರದಲ್ಲಿ ಮಾಡಿ ಜನಾನುರಾಗಿಯಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರು ಸಹಕಾರ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ನಾಡಿನ ಹಾಲು ಉತ್ಪಾದಕ ರೈತರಿಗೆ ಒಳಿತನ್ನ ಮಾಡಬೇಕು, ಮತ್ತಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಶಯವನ್ನ ಇಟ್ಟುಕೊಂಡು ನಮ್ಮ ಸಹಕಾರ ಕ್ಷೇತ್ರಕ್ಕೆ ಧುಮುಕಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಈ ಒಂದು ಆವರಣದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರದು. ಈಗ ಅಧ್ಯಕ್ಷೀಯ ನುಡಿಗಳನ್ನ ಕೇಳೋಣ, ನಿಮ್ಮ ಜೋರು ಚಪ್ಪಾಳೆ ಮುಖಾಂತರ ಅವರನ್ನ ಆಹ್ವಾನಿಸೋಣ. ಎಲ್ರಿಗೂ ನಮಸ್ಕಾರ. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ತಮ್ಮ ನೆನಪುಗಳನ್ನು ಒಕ್ಕೂಟದ ಜೊತೆ ಅವರ ಸಂಬಂಧವನ್ನು ಮೆಲುಕು ಹಾಕ್ತಂಥ ಸನ್ಮಾನಿತರಾದಂಥ ಮಾಜಿ ಅಧ್ಯಕ್ಷರಾದಂಥ ಕೆ. ಸುಧಾಕರ್ ಅವರೇ, KMFನ ನಿರ್ದೇಶಕ MD ಅವರಾದಂಥ ಶಿವಸ್ವಾಮಿ ಅವರೇ, ಬಮೂಲ್ನ MD ಅವರಾದಂಥ ಸುರೇಶ್ ರವರೇ, ಉಪಾಧ್ಯಕ್ಷರಾದಂಥ ರಾಜಣ್ಣ ಅವರೇ, RK ರಮೇಶ್ ರವರೇ, ಹರೀಶ್ ರವರೇ, ಲಿಂಗೇಶ್ ರವರೇ, ಮಾಜಿ ಅಧ್ಯಕ್ಷರಾದಂಥ ರಾಜ್ಕುಮಾರ್ ರವರೇ, ಕುಡ್ಮಲೆ ಸತೀಶ್ ರವರೇ, ಮಾಜಿ ನಿರ್ದೇಶಕರಾಗಿ KMFನಲ್ಲಿ ಸೇವೆ ಸಲ್ಲಿಸಿ ಮತ್ತೆ ಬಮೂಲ್ನ ನಿರ್ದೇಶಕರಾಗಿದ್ದಂಥ ಆನಂದ್ ರವರೇ, ಮಾಜಿ KMFನ ಅಧ್ಯಕ್ಷರು, ಬಮೂಲ್ನ ನಿರ್ದೇಶಕರಾದಂಥ ನಾಗರಾಜ್ ರವರೇ, ಆನಂದ್ ರವರೇ, ಕೃಷ್ಣಪ್ಪನವರೇ, ಬೈರೇಗೌಡ್ರೆ, ಸಾಕಷ್ಟು ಜನ ವೇದಿಕೆ ಮೇಲೆ ಗಣ್ಯರಿದ್ದಾರೆ, ಅಧಿಕಾರಿ ಸ್ನೇಹಿತರುಗಳಿದ್ದಾರೆ. KMFನಿಂದ ಸತೀಶ್ ಅವರಿದ್ದಾರೆ, ರಘುನಂದನ್ ಅವರಿದ್ದಾರೆ. ವಿಶೇಷವಾಗಿ ಈ ಒಂದು ಬೆಂಗಳೂರು ಡೈರಿ KMFನ ಕೆಂಪೇಗೌಡ ವೇದಿಕೆಯ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಅಧ್ಯಕ್ಷರಾದಂಥ ಅಶೋಕ್ ರವರು ಮತ್ತು ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ನಂದಿನಿ ಬಳಗದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಬಂಧು ಭಗಿನಿಯರೇ, ಅಧಿಕಾರಿ ಮಿತ್ರರೇ, ಬಹುಶಃ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ಕೆಂಪೇಗೌಡ ವೇದಿಕೆ ಇವತ್ತು ಬಹಳ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದನೂ ಕೂಡ ನಾಡಪ್ರಭು ಕೆಂಪೇಗೌಡರು 516ನೇ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇತಿಹಾಸ ತಜ್ಞರು ಮಾತನಾಡಿದಂಥ ವೇದಿಕೆ ಮೇಲೆ ಮಾತನಾಡಿದಂಥವರೆಲ್ಲರೂ ಕೂಡ ಕೆಂಪೇಗೌಡರು ನಡೆದು ಬಂದಂಥ ದಾರಿ, ಯಾತಕ್ಕೋಸ್ಕರ ಈ ಒಂದು ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಅವರ ಇತಿಹಾಸ ಪುಟಗಳನ್ನು ತಮ್ಮ ಮುಂದೆ ಮೆಲುಕು ಹಾಕಿದ್ದಾರೆ. ನಾನಾದರೂ ಹೇಳೋದಿಷ್ಟೇ, ಕೆಂಪೇಗೌಡರ ದಾರ್ಶನಿಕ ವ್ಯಕ್ತಿತ್ವ ಇವತ್ತು ವಿಶ್ವ ಮಟ್ಟದಲ್ಲಿ ಬೆಂಗಳೂರನ್ನು ಇವತ್ತು ಪರಿಚಯ ಮಾಡಿಸ್ಕೊಟ್ಟಂಥ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಸ್ಮರಣೆಯನ್ನು ಮಾಡಬೇಕಾದಂತಕ್ಕಂಥದ್ದು ನಮ್ಮೆಲ್ಲರ ಮೊಟ್ಟ ಮೊದಲ ಕರ್ತವ್ಯ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ಸಾವಂತ ರಾಜ ಯಾವುದೋ ಒಂದು ಪ್ರದೇಶವನ್ನು ಹೋಗಿ ನೋಡ್ತಾರೆ, ನೋಡಿದಾಗ ಒಂದು ಕನಸು ಕಾಣ್ತಾರೆ. ಆ ಕನಸು ಬೆಂಗಳೂರನ್ನ ಕಟ್ಟುವಂಥ ಕನಸು. ಆ ಬೆಂಗಳೂರನ್ನ ಕಟ್ಟುವಂಥ ಕನಸು ಬಹುಶಃ
ಇಷ್ಟೊಂದು ಭವ್ಯವಾಗಿ ಈ ರೀತಿಯಾಗಿ ಬರ್ತದೆ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅಲ್ಲಿ ಆಡಳಿತ, ಕೃಷ್ಣದೇವರಾಯ ಆಡಳಿತ ಇವತ್ತು ಹಾಳು ಹಂಪಿಯಾಗಿದೆ. ಆ ಹಾಳು ಹಂಪಿಯಾಗಿರುವಂಥ ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ಅದು ಚಿನ್ನ ವಜ್ರ ವೈಡೂರ್ಯಗಳಿಂದ ತುಂಬಿದಂಥ ಒಂದು ಸ್ಥಳ. ಇತಿಹಾಸ ಪುಟಗಳಲ್ಲಿ ಈಗಲೂ ಕೂಡ ನಾವು ಕೇಳ್ತಾ ಇದ್ದೇವೆ. ಈಗಲೂ ಕೂಡ ಅಲ್ಲಿ ಚಿನ್ನ ಸಿಕ್ತು, ಇಲ್ಲಿ ಚಿನ್ನ ಸಿಕ್ತು ಅಂಥೇಳಿ ಆವಿಷ್ಕರಣೆ ಮಾಡ್ತಕ್ಕಂಥವ್ರು ಹೇಳ್ತಾ ಇರ್ತಾರೆ. ಅದನ್ನ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡಿ ಬೆಂಗಳೂರನ್ನ ಕಟ್ಟುವಂತ ಸಂದರ್ಭದಲ್ಲಿ ಇವತ್ತು ಯಾವ ಆಶಯಗಳನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಬಹುಶಃ ಬಸವಣ್ಣವ್ರನ್ನ ನಾವು ಸ್ಮರಣೆ ಮಾಡ್ತೇವೆ, ಕೆಂಪೇಗೌಡರನ್ನ ಸ್ಮರಣೆ ಮಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆಯನ್ನ ಮಾಡ್ತೇವೆ, ಗಾಂಧೀಜಿಯವರ ಸ್ಮರಣೆಯನ್ನ ಮಾಡ್ತೇವೆ. ಎಲ್ಲರ ಮಂತ್ರ ಸರ್ವ ಜನಾಂಗದ ಶಾಂತಿಯ ತೋಟ, ಕುವೆಂಪುರವರ ವಾಕ್ಯ. ಸೊ ಅದನ್ನ ಕನಸು ಕಂಡಂತ ಕೆಂಪೇಗೌಡರು ಯಾವ್ಯಾವ ವೃತ್ತಿ ಧರ್ಮ ಆಧಾರದ ಮೇಲೆ ಅವರಿಗೆ ಆದಂತ ಒಂದು ವಾಸಸ್ಥಳವನ್ನ ನಿರ್ಮಾಣ ಮಾಡಿ ಅವ್ರಿಗೊಂದು ಅಚ್ಚುಕಟ್ಟಾದ ನೆಲೆಯನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಎಲ್ಲ ಜಾತಿ ಎಲ್ಲ ಧರ್ಮ ನಾವು ಇವತ್ತು ಬಹಳ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶವನ್ನ ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲ ಚರ್ಚೆ ಮಾಡ್ತಾ ಇರೋದು. ನಾವೆಲ್ಲ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಜಾತಿ ಧರ್ಮವನ್ನ ಯಾವ ರೀತಿ ಕಟ್ಟಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀವಿ. ಆದ್ರೆ ಕೆಂಪೇಗೌಡರು ಎಲ್ಲರನ್ನ ಒಗ್ಗೂಡಿ ಈ ಒಂದು ಬೆಂಗಳೂರನ್ನ ಕಟ್ಟುವಂತ ಸಂದರ್ಭದಲ್ಲಿ ಎಲ್ಲ ಧರ್ಮದವರ ಆಚಾರ ವಿಚಾರಗಳಿಗೆ ಯಾವ್ಯಾವ ಜಾತಿಯವರು ಯಾವ್ಯಾವ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆ ವೃತ್ತಿಗೆ ತಕ್ಕನಾಗಿ ಅವರಿಗೆ ಒಂದು ನೆಲೆಯನ್ನ ಕೊಡ್ತಕ್ಕಂಥದ್ದು, ರೈತರ ಬದುಕು ಯಾವ ರೀತಿ ಇರಬೇಕು ಅಂತ ಹೇಳಿ ಇವತ್ತಿನ ಪರಿಕಲ್ಪನೆಯಲ್ಲಿ ನಾವು ಪರಿಸರವನ್ನ, ಕೆರೆ ಸಂರಕ್ಷಣೆಗಳನ್ನ, ವಾಯುಮಾಲಿನ್ಯವನ್ನ ಎಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಇವತ್ತು 21ನೇ ಶತಮಾನದಲ್ಲಿ ನಾವು ಚಿಂತನೆಗಳನ್ನ ಮಾಡ್ತಾ ಇದ್ದೇವೆ. ಆ ಎಲ್ಲ ಚಿಂತನೆಗಳನ್ನ ಕೆಂಪೇಗೌಡರು 516 ವರ್ಷಗಳ ಹಿಂದೆನೆ ಚಿಂತನೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ದಾರ್ಶನಿಕ ವ್ಯಕ್ತಿ ಅಲ್ವಾ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡಿ ಅದಕ್ಕೋಸ್ಕರ ನಾವು ಅವರ ಸ್ಮರಣೆಯನ್ನ ಮಾಡ್ತಾ ಇದ್ದೇವೆ. ಬೆಂಗಳೂರು ಎಷ್ಟು ಪ್ರಸಿದ್ಧಿಯಾಗಿದೆ. ಇವತ್ತು ಇಲ್ಲಿ ನಂದಿನಿ ಬಂದಿದೆ ಅಂತ ಹೇಳಿದ್ರೆ ಕುರಿಯರ್ನವ್ರನ್ನ ನೆನೆಸ್ಕೊಳ್ತಾ ಇದ್ದೇವೆ, ನಾವು ಕೃಷ್ಣಪ್ಪನವ್ರನ್ನ ನೆನೆಸ್ಕೊಳ್ತಾ ಇದ್ದೇವೆ, ಅನೇಕ ಹಿರಿಯ ಮಹಾನ್ ನಾಯಕರುಗಳನ್ನ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತವ್ರನ್ನೆಲ್ಲರೂ ಕೂಡ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ ಅವರು ಮಾಡಿದಂತ ಸೇವೆ. ಕೆಂಪೇಗೌಡರು ಆ ಚಿಂತನೆಯನ್ನ ಇಟ್ಕೊಂಡು ಎಲ್ಲ ಜಾತಿ ಧರ್ಮಗಳನ್ನ ಜೊತೆಲಿ ತೆಗೆದುಕೊಂಡು ಹೋಗುವಂಥದ್ದು, ದೇವಾಲಯಗಳನ್ನ ನಿರ್ಮಾಣ ಮಾಡಲಿಕ್ಕೆ. ಇವತ್ತು ದೇವಾಲಯಗಳನ್ನ ನಿರ್ಮಾಣ ಮಾಡದೆ ಒಂದು ರಾಜಕಾರಣ, ಒಂದು ಜಾತಿ, ಒಂದು ವ್ಯವಸ್ಥೆ. ಆದ್ರೆ ಕೆಂಪೇಗೌಡರು ಅದಕ್ಕೆಲ್ಲ ಮಾಡಿದ್ದು ಈ ನಾಡು ಸುಭಿಕ್ಷೆಯಿಂದ ಇರಬೇಕು ಅಂತ ಹೇಳಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು, ಕೆರೆಕಟ್ಟೆಗಳನ್ನ ಕಟ್ಟಿದ್ರು, ರೈತರು ಬದುಕಬೇಕು ಅಂತ ಹೇಳಿ. ನಾವು ಕೆರೆಗಳನ್ನ ಮುಚ್ತೇವೆ, ಕೆರೆಗಳನ್ನ ಕಾಲುವೆಗಳನ್ನ ಮುಚ್ತೇವೆ. ಸೊ ಇವತ್ತು ಅದನ್ನೆಲ್ಲ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಈ ಎಲ್ಲ ಆಚಾರ ವಿಚಾರಗಳನ್ನ ತಿಳಿಸುವಂತ ದಿನ ಕೆಂಪೇಗೌಡರ ಜಯಂತ್ಯೋತ್ಸವ. ಕೆಂಪೇಗೌಡರ ಜಯಂತಿನ ಯಾತಕ್ಕೆ ಆಚರಣೆ ಮಾಡಬೇಕು ಅಂದ್ರೆ ಅವ್ರ ಒಕ್ಕಲಿಗರು ಅದಕ್ಕೆ ಆಚರಣೆ ಮಾಡಬೇಕು ಅಂತಲ್ಲ. ಬಸವಣ್ಣವರ ಜಯಂತಿನ ಆಚರಣೆ ಮಾಡಬೇಕು ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಅವರು ಲಿಂಗಾಯತರು, ಅವರು ವೀರಶೈವರು ಅಂತಲ್ಲ. ಅವರ ಆಚಾರ ವಿಚಾರಗಳು ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ಇವತ್ತು ಪ್ರಸ್ತುತವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಇವತ್ತು ಅವರ ಆಚರಣೆಗಳು ನಮ್ಮ ಮುಂದೆ ಇದೆ. ಅದಕ್ಕೋಸ್ಕರ ಇಂಥ ಆಚರಣೆಗಳನ್ನು ನಾವು ಮಾಡಿದಾಗ ಮಾತ್ರ ಬಹುಶಃ ನಮ್ಮ ಹಿರಿಕರಿಗೆ ನಾವು ಬಂದಂತ ದಾರಿ. ಸುಧಾಕರ್ ಅವರು ಹೇಳ್ತಾ ಇದ್ರು, ಒಂದೊಂದು ಘಟನೆಗಳನ್ನು ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಘಟನೆಗಳು ನಡೆಯುತ್ತದೆ. ಇವತ್ತು ಇಲ್ಲಿ ಹಾಲು ಒಕ್ಕೂಟ ಇದೆ ಅಂತ ಹೇಳಿದ್ರೆ, ಬೆಂಗಳೂರಿನ ಮಾರುಕಟ್ಟೆ ಇಷ್ಟೊಂದು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ
ಕೆಂಪೇಗೌಡರನ್ನ ನಾವು ನೆನೆಸ್ಕೊಳ್ಳೇಬೇಕು. ಮಾರುಕಟ್ಟೆ ಇಲ್ಲ ಅಂತ ಅಂದಿದ್ರೆ ಬೆಂಗಳೂರಲ್ಲಿ ಕಟ್ಟಿರಲಿಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ. ನಂದಿನಿ ಬೆಳೀತಾ ಇರಲಿಲ್ಲ. ನಂದಿನಿಯನ್ನ ಬೆಳೆಸ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ಮೇಲಿರ್ತಕ್ಕಂಥ ಒಂದು ದೊಡ್ಡ ಸವಾಲು. ನಂದಿನಿ ಕೂಡ ವಿಶ್ವ ಚರ್ಚೆ, ಇಡೀ ದೇಶದಲ್ಲಿ ಚರ್ಚೆ ಆಗ್ತಕ್ಕಂಥ ಒಂದು ವಿಚಾರ ಆಗಿದೆ. ನಂದಿನಿಯನ್ನ ಯಾರು ಬೆಳೆಸ್ಬೇಕು? ಈ ಡಿ ಕೆ ಸುರೇಶ್ ಒಬ್ಬನ ಕೈಲಿ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ನಾಗರಿಕನು, ಕನ್ನಡಿಗರು ಕೂಡ ಇವತ್ತು ನಂದಿನಿಯ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಎಲ್ಲ ಆಚಾರ ವಿಚಾರಗಳನ್ನ ಇವತ್ತು ವಿಶ್ವಕ್ಕೆ ತಲುಪಿಸಲಿಕ್ಕೆ ಬಹಳ ಸುಲಭ ಇದೆ. ಸಾವಿರಾರು ಜನ ಕಾರ್ಮಿಕ ವರ್ಗ ಇದೆ, ಅಧಿಕಾರಿ ವರ್ಗ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಎಲ್ಲ ನಂದಿನಿಯಲ್ಲಿ ನಡೀತಕ್ಕಂಥ ಎಲ್ಲ ಆಚಾರ ವಿಚಾರಗಳನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ನೀವು ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ನೀವೇ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಿದಿರೋ ಆ ಸೃಷ್ಟಿಗೆ ಒಂದು ಮಾರುಕಟ್ಟೆಯನ್ನ ಹುಡುಕ್ಬೇಕು ಅಂತಕ್ಕಂಥದ್ದು ಕೂಡ ನನ್ನ ಆಗ್ರಹ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ನಿಮ್ಮ ಮಕ್ಕಳಿಗೆ ಹೇಳ್ಬೇಕು, ಪ್ರತಿಭಾ ಪುರಸ್ಕಾರ ಸ್ವೀಕಾರದಂತ ಮಕ್ಕಳಿಗೆ, ಅವ್ರಿಗೆ ಮಾತ್ರ ಅಲ್ಲ ಎಲ್ರಿಗೂ ಹೇಳ್ಬೇಕು, ಯಾತಕ್ಕೆ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ? ಅವರು ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ. ಅಂಕ ಪಡೆಯೋದೇನು ಅಷ್ಟು ಸುಲಭ ಅಲ್ಲ. 600ಕ್ಕೆ 582, 80, 96, 94 ತಗೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಅವರ ಮಕ್ಕಳು ಕೂಡ ಪ್ರತಿಭಾನ್ವಿತರಿದ್ದಾರೆ. ಅವರಿಗೆ ಜವಾಬ್ದಾರಿ ಇದೆ, ಅವರನ್ನ ಗೌರವಿಸಬೇಕು, ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಹೊಸ ಚಿಂತನೆಯನ್ನ ಮಾಡಿದಂತ ಆಡಳಿತ ಮಂಡಳಿಯ ವೇದಿಕೆ, ಕೆಂಪೇಗೌಡ ವೇದಿಕೆಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಇನ್ನೂ ಹೆಚ್ಚೆಚ್ಚು ಆಗ್ಬೇಕು. 10 ಜನ ಅಲ್ಲ, ಈ ಸಂಸ್ಥೆ ಬೇರೆ ಕಡೆ ಹಳ್ಳಿಗಳಲ್ಲಿ ಯಾರಿದ್ದಾರೆ ಅವರನ್ನು ಕೂಡ ಒಂದೊಂದು ತಾಲೂಕಿನಿಂದ ಒಬ್ಬೊಬ್ಬರನ್ನ ಗುರುತಿಸಿದಾಗ ನಿಮ್ಮ ಕೆಲಸ ಕಾರ್ಯಗಳು ಪ್ರಚಾರ ಸಿಗ್ತದೆ. ಹಳ್ಳಿಗಳಲ್ಲಿ ಯಾರು ರೈತನ ಮಕ್ಕಳು, ನಿಮ್ಮ ಸೊಸೈಟಿ ಕಾರ್ಮಿಕರ ಮಕ್ಕಳುಗಳು ಇರ್ತಾರೆ, ಅಂಥವ್ರನ್ನು ಒಂದು 10-12 ಜನನ್ನ ಇವ್ರ ಜೊತೆ ಸೇರಿಸಿದಾಗ ಒಂದು ಬಾಂಧವ್ಯ ಬೆಳೀತದೆ. ಬೆಂಗಳೂರು ಬೆಳಿಬೇಕು ಅಂತ ಹೇಳಿದ್ರೆ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವಯೋಮಿತಿಯವರು. ಇವತ್ತು ನಾವು ಅತಿ ಹೆಚ್ಚು ಯುವಕರನ್ನ ಬೆಂಗಳೂರಿನಲ್ಲಿ ಇದ್ದೇವೆ. ಆದರೆ ಎಲ್ಲ ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ, ಎಲ್ಲರನ್ನೂ ಕಾಡ್ತಾ ಇದೆ. ಬಹಳ ದೊಡ್ಡ ಸವಾಲು ನಿರುದ್ಯೋಗದ್ದು. ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ನನಗೆ ಇಂಜಿನಿಯರ್ ಕೆಲಸ ಬೇಕು ಅನ್ನೋಂಥ ಭಾವನೆ ಇದೆ. ನಾನು MBA ಮಾಡಿದ್ದೀನಿ, ಮಾರ್ಕೆಟಿಂಗೇ ಬೇಕು ನನಗೆ ಅನ್ನೋಂಥ ಭಾವನೆ ಇದೆ. ಸೊ ಆದರೆ ಅದರಿಂದ ಹೊರತಾಗಿ ಇವತ್ತು ಉದ್ಯೋಗಗಳನ್ನು ಹುಡುಕುವಂಥ ಕೆಲಸಗಳನ್ನು ನಾವು ಪ್ರತಿಯೊಬ್ಬ ಯುವಕರಿಗೂ ಕೂಡ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಅಂದಾಗ ಇಂಥ ಪ್ರತಿಭಾ ಪುರಸ್ಕಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ತಿಳುವಳಿಕೆಯನ್ನು, ಶಿಕ್ಷಣ ಕೇವಲ ಬುದ್ಧಿವಂತಿಕೆ ಮತ್ತು ಶಕ್ತಿಶಾಲಿಯಾಗಿ ನೀವು ಈ ಸಮಾಜದಲ್ಲಿ ಬದುಕಲಿಕ್ಕೋಸ್ಕರ ನೀವು ನಿಮ್ಮ ಜೀವನವನ್ನು ರೂಢಿಸ್ಕೊಳ್ಳಿಕ್ಕೆ ನಿಮ್ಮದೇ ಆದಂಥ ಒಂದು ಆಲೋಚನೆಗಳನ್ನು ನೀವು ಮಾಡಿ ಬದುಕಬೇಕಾಗ್ತದೆ ಅಂತಕ್ಕಂಥದ್ದು ಇವತ್ತು ನನ್ನ ಒಂದು ಮಾತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ಮಾತುಗಳನ್ನು ಆಡೋನಿದ್ದೇನೆ. ಆದರೆ ಭಾಳ ಸಮಯ ಆಗೋಗಿದೆ, 3 ಗಂಟೆ ಆಗೋಯ್ತು ಅಂತ ಕಾಣಿಸ್ತದೆ ಕಾರ್ಯಕ್ರಮ ಪ್ರಾರಂಭ ಆಗಿ. ಅಧ್ಯಕ್ಷರ ಭಾಷಣ ಅಂದ್ರೆ ಹಂಗೇನೇನೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಇವತ್ತು ಬಮೂಲ್ನ ಜವಾಬ್ದಾರಿಯನ್ನ ಎಲ್ಲ ನನ್ನ ಸ್ನೇಹಿತರು, ನಮ್ಮ ಪಕ್ಷದ ಎಲ್ಲ ಹಿರಿಯರು ಪಕ್ಷಾತೀತವಾಗಿ ತೀರ್ಮಾನ ಮಾಡಿ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರ ಸಹಕಾರವನ್ನ, ಪ್ರತಿಯೊಬ್ಬ ಕಾರ್ಮಿಕರ ಸಹಕಾರವನ್ನ, ಕಟ್ಟೆಕಡೆಯ ವ್ಯಕ್ತಿಯ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ, ಅಧಿಕಾರಿಗಳ ಸಹಕಾರ ಮಾತ್ರ ಅಲ್ಲ, ಎಲ್ಲ ಕಾರ್ಮಿಕ ವರ್ಗದ ಸಹಕಾರವನ್ನ ಕೋರ್ಲಿಕ್ಕೆ ಬಯಸ್ತೇನೆ. ಗೊತ್ತಿಲ್ಲ ನನಗೆ ಯಾಕೆ ಅಷ್ಟೊಂದು ನಿರೀಕ್ಷೆಯನ್ನು ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಅಂತೇಳಿ. ಆ ನಿರೀಕ್ಷೆ ಯಶಸ್ಸಾಗಬೇಕು ಅಂತ ಹೇಳಿದ್ರೆ ತಮ್ಮಗಳ ಸಹಕಾರ ಬಹಳಷ್ಟು ಬೇಕಾಗ್ತದೆ. ಬಹಳಷ್ಟು ವಿಚಾರಗಳಲ್ಲಿ ನಾವು ನೀವು ಚರ್ಚೆ ಮಾಡಬೇಕಾಗ್ತದೆ. ಏನೇ ನಿಮ್ಮ ಸಲಹೆಗಳಿದ್ರೂ ಕೂಡ ಅಲ್ಲಿನ
ಪ್ರೊಕ್ಯೂರ್ಮೆಂಟಿಂದ ಹಿಡಿದು ಮಾರುಕಟ್ಟೆ ವಿಭಾಗದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಏನು ಕಾರ್ಮಿಕ ವಿಭಾಗದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಸ್ಪಂದನೆಯನ್ನು ಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ನೇರವಾಗಿ ನನ್ನನ್ನು ಬಂದು ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನು, ತಮ್ಮ ಸಮಸ್ಯೆಗಳನ್ನು ಹೇಳಿ ಅದಕ್ಕೆ ನನಗೂ ಕೂಡ ಅರ್ಥ ಮಾಡಿಸಿ ನ್ಯಾಯಸಮ್ಮತವಾಗಿದ್ದರೆ ಖಂಡಿತ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು, ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಈ ಸಂಸ್ಥೆ ಬೆಳಿಬೇಕು. ಆ ಬೆಳಿಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವ್ರು ಇರ್ಬೋದು, ಕೆಳಗಡೆ ಇರ್ತಕ್ಕಂಥವ್ರು ಇರ್ಬೋದು, ಅಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಎಲ್ಲರ ಸಹಕಾರವನ್ನು ನಾನು ಕೋರ್ತಾ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನಾನು ಮಾತನಾಡ್ತೇನೆ. ಎಲ್ರಿಗೂ ಕೂಡ ಇವತ್ತು ಅನೇಕರು ಹಾಸನದವ್ರು ಬಂದಿದ್ದಾರೆ, ಬೇರೆ ಬೇರೆ ಡೈರಿಯವರೆಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಈ ರೀತಿ ನಡೀಲಿ ಅಂತೇಳಿ ನಾನಾದರೂ ಆಶಿಸ್ತಾ, ಸನ್ಮಾನಿತರು ಬಂದು ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿ ಚೌಡರೆಡ್ಡಿ ಅವರು ಬರಬೇಕಾಗಿತ್ತು, ಮಾಜಿ ಮಂತ್ರಿಗಳು, ಅವರೇನೋ ಬರಲಿಲ್ಲ. ಆದರೆ ನಮ್ಮ ಸುಧಾಕರ್ ಅವರು ಬಂದು ಇವತ್ತು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಸಂಸ್ಥೆಯ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾನು ನಿಮಗೂ ಕೂಡ ಮನವಿ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ಕಡ್ಡಾಯವಾಗಿ ನಂದಿನಿ ಪ್ರಾಡಕ್ಟ್ಸ್ಗಳನ್ನೇ ಬಳಸಿ. ಇದು ನನ್ನ ಮೂಲ ಘೋಷ ಅಂತಕ್ಕಂಥದ್ದು, ವೇದ ಘೋಷ ಅಂತಕ್ಕಂಥದ್ದನ್ನು ಹೇಳ್ತಾ ನೀವೆಲ್ಲೇ ಹೋದರೂ ಕೂಡ ನಂದಿನಿಯ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಚಿಂತನೆಯನ್ನು ಮಾಡಿ ನಿಮ್ಮ ಸಲಹೆಗಳನ್ನು ನೀಡಿ ಅಂಥೇಳಿ ನಾನಾದರೂ ಆಶಿಸ್ತಾ, ನೀವು ನಂದಿನಿ ಬ್ರ್ಯಾಂಡ್ ಕೆಲಸ ಮಾಡ್ತಾಯಿದ್ರು ಮನೆಗಳಲ್ಲಿ ಅಪ್ಪಿತಪ್ಪಿ ಬೇರೆ ಬ್ರ್ಯಾಂಡ್ ಬಂದು ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅಂತಕ್ಕಂಥದ್ದನ್ನು ತಿಳಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ನಂದಿನಿಗೆ ಒಂದು ಹೊಸ ಮನ್ವಂತರ ಅಂತಾನೆ ಹೇಳ್ಬೋದು. ನಿಜಕ್ಕೂ ಅವ್ರ ಮಾತುಗಳನ್ನು ಕೇಳಿದ್ರೆ ನಿಮ್ಗೆಲ್ಲ ಅನಿಸ್ತಾ ಇಲ್ವಾ? ಬರ್ಲಿ ಜೋರು ಚಪ್ಪಾಳೆ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅಣ್ಣನವರಿಗೆ. ನಾವೆಲ್ಲ ಕೂಡ ಒಟ್ಟಿಗೆ ಕೆಲಸ ಮಾಡೋಣ, ನಂದಿನಿಯನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯೋಣ. ಪ್ರತಿಯೊಬ್ಬರು ಕೂಡ ಬ್ರಾಂಡ್ ಅಂಬಾಸಡರ್ ಆಗಿರತಕ್ಕಂಥ ಒಂದು ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ನಿಮಗೆ ಯಾವುದೇ ಸಂಕಷ್ಟಗಳಿರಲಿ, ಸಮಸ್ಯೆಗಳಿರಲಿ ನೇರವಾಗಿ ನನ್ನ ಸಂಪರ್ಕಿಸಿ ಅಂತ ತಿಳಿಸಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಸಾಮಾನ್ಯ ನಾಯಕ ಅಂತ ಹೇಳ್ಬೋದು. ಯಾಕಂದ್ರೆ ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬೀಳ್ತಾರೆ, ಆದ್ರೆ ಅವರು ಜನನಾಯಕರು ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅಣ್ಣನವರು. ಜೋರು ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಅವರಿಗೆ ಅಭಿನಂದಿಸೋಣ. ಇದೀಗ ಕೆಂಪೇಗೌಡ ವೇದಿಕೆ ವತಿಯಿಂದ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರಿಗೆ ಸನ್ಮಾನ. ಕಾಹಮ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಬಿ. ಶಿವಸ್ವಾಮಿ ಅವರು ಮತ್ತು ಬಮೂಲ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಡಾಕ್ಟರ್ ಸುರೇಶ್ ಅವರು ಜೊತೆಗೂಡಿ ಹಾಗೂ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದಾನೆ. ನಿಜಕ್ಕೂ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಸಾಕ್ಷಿಯಾಗಿದ್ದೇವೆ. ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರಿಗೆ ಬೆಂಗಳೂರು ಡೇರಿ ಮತ್ತು ಕೆಎಂಎಫ್ ಎಂಪ್ಲಾಯೀಸ್ ಕೆಂಪೇಗೌಡ ವೇದಿಕೆ ವತಿಯಿಂದ ಗೌರವ ಸಮರ್ಪಣೆ ಆಗ್ತಾ ಇದೆ. ಶ್ರೀಯುತರು ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ, ಸಹಕಾರಿ ರಂಗದಲ್ಲಿ ಈ ನಾಡಿನ ಹಾಲು ಉತ್ಪಾದಕರ ರೈತರಿಗೆ ಮತ್ತಷ್ಟು ಅಭಿವೃದ್ಧಿಯನ್ನ ಮಾಡಲಿ, ನಾಡಿನ ಸಹಕಾರಿ ಕ್ಷೇತ್ರದ ನಂದಿನಿಯನ್ನ ಉತ್ತುಂಗಕ್ಕೆ ಕೊಂಡೊಯ್ಯಲಿ ಅಂತೇಳಿ ನಮ್ಮ ಕೆಂಪೇಗೌಡ ವೇದಿಕೆ ಪರವಾಗಿ ನಾವೆಲ್ಲ ಕೂಡ ಹಾರೈಸೋಣ. ಬರ್ಲಿ ಮತ್ತೊಮ್ಮೆ ಜೋರು ಚಪ್ಪಾಳೆ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರಿಗೆ. ಇದೀಗ ವಂದನಾರ್ಪಣೆ ಸಮಯ. ವಂದನಾರ್ಪಣೆಯನ್ನ ನಮ್ಮ